ನೆಕ್ಸ್ಟ್ ವರ್ಷ +1 ಹೆಂಗೆ ಅಂತ ದೇವ್ರು ಓಕೆ ಅಂದ್ರೆ ಒಂದು, ದೇವ್ರು ತುಂಬಾ ಓಕೆ ಅಂದ್ರೆ ಎರಡು. ಈಗ ಮದ್ವೆ ಆಗಿ 1 ವರ್ಷ ಆಯ್ತಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಹೆಂಗಿದೆ ಏನು? ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇನಪ್ಪ ಮೊದಲೇ ಮನೆ ತೋರಿಸ್ತಾ ಇದ್ದಾಳೆ ಅಂತನಾ? ಇವತ್ತು ನಮ್ಮ ಕೊಲಿಗೋರೊಬ್ಬರು ಹೊಸ ಮನೆಗೆ ಹೋಗ್ತಾಯಿದ್ರು, ಅಂದರೆ ಹಾಲು ಕುಸ್ತಾಯಿದ್ರು. ಆವತ್ತಿನ ದಿನವೇ ಅವ್ರದ್ದು ಆ್ಯನಿವರ್ಸರಿನೂ ಇತ್ತು. ಸರಿ ನಮಗೂ ಹೇಳಿದರು, ನಾವು ವರ್ಕೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೊರಡ್ತಾ ಇದ್ವಿ. ಇವ್ರು ಯಾರು ಅಂತನಾ? ಇವ್ರು ನಮ್ಮ ಮ್ಯಾನೇಜರು. ಇವರು ತುಂಬ ದಿನದಿಂದ ಹೇಳ್ತಾನೆ ಇದ್ರು, ನಮ್ಮ ಮನೆಗೆ ಬಂದು ಹೋಗಿ, ಒಂದಿನ ನಮ್ಮ ಮನೆಗೆ ಬಂದು ಹೋಗಿ ಅಂತ. ನಾನು ಹೋಗೋಕ್ಕೆ ಆಗಿರಲಿಲ್ಲ, ತುಂಬ ಸಲ ಹೇಳ್ತಾನೆ ಇದ್ರು. ಸರಿ ಹೀಗೆ ಹೆಂಗೆಂದ್ರು ಹೋಗ್ತಾ ಇದ್ದೀವಲ್ಲ, ಆನ್ ದ ವೇ ಹಾಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವ್ರ ಮನೆಗೆ ಹೋದೆ. ನಾನು ಇವ್ರ ಮನೆಗೆ ಹೋದಾಗ ಆಲ್ರೆಡಿ ನನಗೊಂದು ಸರ್ಪ್ರೈಸ್ ಕಾದಿತ್ತು. ಏನಪ್ಪ ಅಂತ ಅಂದರೆ ಸ್ಯಾರಿ ಎಲ್ಲ ತೆಗ್ದಿಟ್ಟಿದ್ರು. ನನಗೊಂಥರ ಖುಷಿ ಆಗ್ತಿತ್ತು. ಸ್ಯಾರಿ ತೆಗ್ದಿಟ್ಟಿರೋದಕ್ಕೆ ಅಲ್ಲ, ಇವ್ರು ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ರಲ್ಲ, ನಮ್ಮವರೇ ನಮಗೆ ಕೆಲವೊಂದು ಸಲ ಏನು ಅಂತಲೂ ಮಾತಾಡಿಸಿ ಕೇಳಲ್ಲ. ಅಂಥದ್ರಲ್ಲಿ ಇವರು ಇಷ್ಟೊಂದು ಪ್ರೀತಿ ವಿಶ್ವಾಸ ಎಲ್ಲ ತೋರಿಸ್ತಾ ಇದ್ರಲ್ಲ, ನನಗೊಂಥರ ಖುಷಿ ಆಗ್ತಿತ್ತು. ಸರಿ ನಾವು ಎಲ್ಲ ರೆಡಿಯಾಗಿ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೊರಟ್ವಿ. ನಾನು ಹೊಟ್ಟೆ ಉರಿಸ್ತೀನಿ. ನೋಡಿ ನೋಡಿ, ಇವ್ರ ಮನೆನೇ ಹಾಲು ಕುಸ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲೊಬ್ರು ಕೂತವ್ರೆ, ಅವ್ರ ವೈಫ್ ಇವರು. ಹೆಂಗೆ ಮಹಾಪ್ರಭು ನೀವೇನಿಲ್ಲಿ ಬನ್ನಿ ಎಲ್ಲ ಹಿಂಗೆ ಮಾಡ್ಕೋತಾ ಇರ್ತೀನಿ. ಸರಿ ನಮ್ದೊಂದು ಗ್ರೂಪ್ ಇದೆ, ನಾವು ಕೊಲೀಗ್ಸ್ ಎಲ್ಲ ಸೇರಿಬಿಟ್ರೆ ಮಾತಿಗೇನು ಕಡಿಮೆ ಇಲ್ಲ. ಬೇಕಾದ್ರೆ ಬೆಳಗಾನ ಮಾತಾಡ್ತಾಯಿದ್ರು, ನಮ್ಮ ಮಾತಂತೂ ನಿರಲ್ಲ. ಹಾಗೆ ಇವಳಿಗೂ ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೇಗೆ ಏನು ಅಂತ ಅಂದ್ಬಿಟ್ಟು ರೇಗಿಸ್ಕೊಂಡು ಫಸ್ಟ್ ಇಯರ್ ಎಲ್ಲ ಗ್ರ್ಯಾಂಡಾಗಿ ಮಾಡ್ಕೋಬೇಕು, ಸಿಂಪಲಾಗೆಲ್ಲ ಮಾಡ್ಕೊಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೋ. ಮತ್ತು ನೆಕ್ಸ್ಟ್ ಇಯರ್ಗೆಲ್ಲ +1 ಮಾಡ್ಕೊಳ್ಳಿ, ಹಿಂಗೆಲ್ಲ ಇದ್ದರೆ ಆಗಲ್ಲ ಅಂದ್ಬಿಟ್ಟು ಹಾಗೆ ಅವಳು ಕಾಲನ್ನು ಎಳ್ಕೊಂಡು, ನಾವಿದ್ದರೆ ಜಾಸ್ತಿ ಮಾತು, ಅದಕ್ಕೆ ಅವಳನ್ನು ರೇಗಿಸ್ಕೊಂಡು ಮಾತಾಡಿಸ್ಕೊಂಡು ಹಾಗೆ ಅವ್ರಿಗೊಂದಷ್ಟು ರ್ಯಾಂಡಮ್ ಕ್ವಶನ್ಸ್ ಎಲ್ಲ ನಾನು ಮಾಡ್ಕೊಂಬಂತಿದ್ದೆ. ಅದಕ್ಕೆ ಬೇಗ ಅದನ್ನೆಲ್ಲ ಕೇಳೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ತಗೊಂಡ್ರಿ ಅಂಥದ್ದು 4,500 ರೂಪಾಯಿಗೆ ಆನ್ಲೈನಲ್ಲಿ ಏನಾದ್ರು ಪರ್ಚೇಸ್ ಮಾಡೋದು? ಏನು ತಗೋತೀರಾ? ಡ್ರೆಸ್ಸಾ? ಇಲ್ಲ ಮೇಕಪ್ ಕಿಟ್ ಅಂತೆ, ಮತ್ತೆ ಡ್ರೆಸ್ಸು ಮತ್ತೆ ಶೂ ಎಲ್ಲ ತಗೊಂಡು ಪರ್ಚೇಸ್ ಆಯ್ತು. ಇಲ್ಲ ನಿಜವಾಗ್ಲೂ ಒಬ್ಬರು ಖರ್ಚು ಮಾಡೋರಿದ್ರೆ ಒಬ್ರು ಖರ್ಚು ಮಾಡೋರಿದ್ರೆ ಒಬ್ರು ಉಳಿಸೋರು ಇದ್ರೇ ಸಂಸಾರ ಮಾಡೋಕ್ಕಾಗೋದಿಲ್ಲ. ಅಂದರೆ ನಿಜವಾಗ್ಲೂ ಮಾಡೋದು ತುಂಬ ಕಷ್ಟ. ನಮ್ಮನೇಲಿ ಇಬ್ಬರು ಉಳಿಸೋರೇನೆ. ಹೇಳಿ ಅವತ್ತೊಂದ್ಸಲಿ ಹಂಗೆ ಖರ್ಚು ಮಾಡಿಬಿಟ್ಟು ಯಪ್ಪ ಅವತ್ತೆಲ್ಲ ಹತ್ತಿರೋದು ಉಂಟು. ನಾನು ಇಷ್ಟೊಂದು ಖರ್ಚಾಗ್ಬಿಟ್ಟೈತಲ್ಲ, 800 ರೂಪಾಯಿ ಹೊರಗಡೆ ತಿಂತೀನಿ ನಾನು ಅಂತ ನನಗೆ ಆಶ್ಚರ್ಯ. ಅಷ್ಟೆಲ್ಲ ನಾನು ತಿನ್ನೋದೇ ಇಲ್ಲ. ಹೋದರೆ ಫುಡ್ ಸ್ಟ್ರೀಟ್ ಅಷ್ಟೇ. ಅದರಲ್ಲೊಂದು 300 ರಿಂದ 400 ರೂಪಾಯಿ ಅದ್ರ ಒಳಗಡೆ ಒಂದು ಬಜೆಟ್ ಇಟ್ಕೊಂಡಿರ್ತೀನಿ ಅಷ್ಟೇ. ಆ ಬಜೆಟ್ ಒಳಗಡೆ ಆಗ್ಬಿಡ್ಬೇಕು ನಮಗೆ. ಇನ್ನೇನು ಮಾಡೋದಿಲ್ಲ ಅಂದರೆ ಹೆಂಗೆ? ಅದೆಲ್ಲ ಖರ್ಚು ಮಾಡಿದ್ರೆ ಸ್ವಲ್ಪ ಇರ್ತೀವಲ್ವಾ, ಸೊ ಅದನ್ನು ನೋಡಿ ಖರ್ಚು ಮಾಡಿ ಒಂದೊಂದು ಟೈಮ್ ಹೋಗಿ ಖರ್ಚು ಮಾಡಿಬಿಡ್ತೀವ. ಸಮ್ಟೈಮ್ಸ್ ಏನಾಗುತ್ತೆ, ನಮ್ಗೆ ಏನಿರೋದಾಗ ಖರ್ಚು ಮಾಡಿಬಿಟ್ವಲ್ಲ, ಆ ಟೈಮಲ್ಲಿ ಇರಬೇಕಲ್ಲ. ಮೊನ್ನೆ ಏನಾಗಿತ್ತು ಗೊತ್ತಾ? ಆಟೋಗೆ ಹೋಗಿದ್ರಾ? ಎಷ್ಟು ಅದು ಇವಾಗ ಹೇಳಲ್ಲ ಅವ್ರು, ಎಷ್ಟು ಕಲೆಕ್ಷನ್ ಆಗಿತ್ತೋ ನಂಗೆ ಗೊತ್ತಿಲ್ಲ. ಮಗಳು ಬರ್ತಡೆ ಬಟ್ಟೆ ತೊಗೊಟ್ರು, ಅದು ತೊಗೊಡ್ಲೇಬೇಕು ಅವಳಿಗೆ, ಇಲ್ಲ ಅಂದರೆ ಆಗಲ್ಲ. ಸರಿ ಅಂದ್ಬಿಟ್ಟು ಹಂಗೆ ಹೊರಗಡೆ ಹೋಗ್ತಿದ್ವಾ, ಅಲ್ಲೇ 1,500 ಏನೋ ಆಗೋಯ್ತೇನೋ, 1,200 ಹತ್ರ ಆಯ್ತೇನೋ. ಅಷ್ಟೇ, ಅಲ್ಲಿ ದುಡ್ದಿದ್ದು ಹೋಯ್ತು. ಇನ್ನೇನು ಉಳಿಸೋದು ನಾವು, ಇನ್ನೇನು ಮಾಡೋದು ನಾವು ಅಂತ ಡೈಲಾಗ್ ಅವರು. ನಾವು ಲೇಡೀಸ್ಗಳೇ ಹಾಗೆ ಅಲ್ವಾ, ಜೊತೆಗೆ ಸೇರಿಬಿಟ್ರೆ ಯಾವ ಥರ ಸೇವಿಂಗ್ಸು ಏನಂತ. ಈ ಮೇಡಮ್ ಅವರು ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ 4,500 ಖರ್ಚು ಮಾಡಿದ್ರಂತೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡು ನಾವೊಂದಷ್ಟೆಲ್ಲ ರ್ಯಾಂಡಮ್ ಕ್ವಶನ್ಸ್ ಎಲ್ಲ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಕೇಳೋಣ ಅಂತ ಅಂದ್ಬಿಟ್ಟು ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ಬರೂ ಕೂರಿಸ್ಬಿಟ್ಟು ಕೇಳೋಣ ಅಂತ ಕೇಳ್ತಾ ಇದ್ವಿ. ಹಾಂ ಕೇಳಿ. ಪವನ್ ಅವ್ರಿಗೆ ಇಷ್ಟವಾದ ಕಲರ್ ಯಾವುದು? ಕಲರು ಅವ್ರಿಗೆ ಇಷ್ಟವಾದ ಕಲರು ಒಬ್ರಿಗೊಬ್ರಿಗೆ ಮಾತಾಡ್ಕೊಂಡು ಆಮೇಲೆ ಎಲ್ಲ ಮೊದಲೇ ಹೇಳ್ಕೊಂಬಿಟ್ಟಿದ್ದೀರಾ? ಇಲ್ಲ, ವೆಜ್ಜಲ್ಲಿ ಟಿಫನ್ ತುಂಬಾ ಇಷ್ಟವಾಗಿದ್ದಿದ್ದು. ಸರಿ, ನಿಮ್ಮಿಬ್ಬರಲ್ಲಿ ಯಾರು ಬೇಗ ಕೋಪ ಮಾಡ್ಕೊಳ್ಳೋದು?
ಯಾರು ಯಾರು ಹೇಳ್ಬೇಕು? ನೀವು ಇಬ್ರಲ್ಲಿ ಯಾರು ಇಲ್ಲಿ ನಾನೇ. ಹಾ ನೀವ್ ಹೇಳಿ ನಾನು. ಬೇಗ ಹಾ ನಾನು. ನಿಮ್ ಇಬ್ರಲ್ಲಿ ಯಾರು ಜಾಸ್ತಿ ರೊಮ್ಯಾಂಟಿಕ್ ಹಾ ಆಮೇಲೆ ನೆಕ್ಸ್ಟ್ ಕೇಳಿಲ್ಲ ತವ್ರೆ ಆಯ್ತು, call ಮಾಡಿ. ನಿನಗೆ ಊರಲ್ಲಿರೋ ನಿಮ್ಮ ಅತ್ತೆ ಮನೆ ಇಷ್ಟನಾ ಇಲ್ಲಿ ಬೆಂಗಳೂರಲ್ಲಿರೋದು ಇಷ್ಟನಾ ನನಗೆ ಊರು ಇಷ್ಟ. ಹಂಗೆ ಮತ್ತೆ ಮುಂದೆ ಪ್ಲಾನ್ ಮಗು ಗಿಗು ಯಾವಾಗ ಏನು ನೆಕ್ಸ್ಟ್ ವರ್ಷ +1 ಹೆಂಗೆ ಅಂತ ಹಂಗಲ್ಲ, ದೇವ್ರ ಓಕೆ ಅಂದ್ರೆ ಒಂದು, ದೇವ್ರ ಓಕೆ ಅಂದ್ರೆ ಎರಡು. 2 ಓ ತಗೊಮ್ಮ ಅನ್ಬೇಕು. Triplets. ಅಲ್ಲ, ನಾನು ಟ್ವಿನ್ಸ್ ಟ್ರಿಪ್ಲೆಟ್ಸ್ ಹಂಗೆ ಹೇಳ್ತಾರೆ, ಹಂಗೆ ಹೇಳ್ತಾರೆ. ಸಹನನ್ ಜೊತೆ ಈ 1 ವರ್ಷ ಕಳೆದಿದ್ರಲ್ಲ ಏನಾಗಲ್ಲ. ಇಲ್ಲಿ ನೋಡಿ ಸಹನನ್ ಜೊತೆ ಈ 1 ವರ್ಷ ಕಳೆದಿದ್ದೀರಲ್ಲ ಹೇಗ್ ಅನಿಸ್ತು ಬ್ಯಾಚುಲರ್ ಲೈಫ್ಗೂ ಮದ್ವೆ ಆಗಿರೋ ಲೈಫ್ಗೂ ಏನ್ ಡಿಫ್ರೆನ್ಸ್ ಇದೆ? ಏನ್ difference ಇದೆ ಅಂತ ಈ ವಿಡಿಯೋದಲ್ಲ ಹೇಳ್ಬೋದು. ವಿಡಿಯೋ ಅದು ಆ ಥರ ಹೇಳ್ಬೇಕು. ಅದು personal. ಹಾ. ಬೇಡ, ಯಾಕೆ ಕೂತಿದ್ದೀರಿ? ಅಲ್ಲ ಮೇಡಮ್ ಅದಕ್ಕೊಂದು ಇದಾಗಿ ಏನ್ ಹಾಕ್ಬೇಕು ಏನಂತ ಈ ಕಣ್ಣಲ್ಲಿ ಇನ್ನ ಏನಾರು ನೋಡ್ಬೇಕು ಅಂತನಾ ನೀವು ಅದೊಂದು template ಈಗ ಮದ್ವೆ ಆಗಿ 1 ವರ್ಷ ಆಯ್ತಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಹೆಂಗಿದೆ ಏನು ನಿಮ್ಮ ಲೈಫ್ ಜೀವನ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಏನ್ ಮಾಡ್ತಿದ್ರಿ ಓ ಸೂಪರ್ ಹಾ police station ಇದ್ರು. ಹೇಳಿ. ಲಾಸ್ಟ್ ಇಯರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ. ಮನೆಗೆ ಬಂದಿದ್ವಿ. ಇಷ್ಟೊತ್ತಿಗೆ ಕರೆಕ್ಟಾಗಿ ಮನೆಗೆ ಹೋಗಿದ್ವಿ. ಮನೆಗೆ ಹೋಗಿದ್ವಿ ಅಷ್ಟರಲ್ಲಿ. ಮನೆಗೆ ಹೋಗಿ ನಾನು ಇನ್ನೂ ಸಮಾಧಾನ ಮಾಡ್ತಾ ಇದ್ದೆ. ಸರಿ ಸಹನದಲ್ಲಿ ನಿಮ್ಗೆ ಏನ್ ಇಷ್ಟವಾದ ಗುಣ ಹೇಳಿ ಇಷ್ಟೊಂದು ಗುಣ ಹಾ ಅವಳಂದ್ರೆ ಕಂಪ್ಲೀಟ್ ಆಗಿ ಇಷ್ಟ. ಸಹನಕ್ಕೆ ಕೊರೋನಾದಲ್ಲಿ ಏನ್ ಇಷ್ಟ? ಹಾ ನನಗೆ ಅವರಲ್ಲಿ ಏನ್ ಇಷ್ಟ? ನನಗೆ ಎಲ್ಲ ಇಷ್ಟ. ಎಲ್ಲ ಇಷ್ಟ ಪೇಷನ್ಸ್ ಆಗ್ಲಿ ಅಥವಾ ನಾನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಎಲ್ಲದಕ್ಕೂ. ಆಮೇಲೆ Overall? ಹಾ ಸರಿ ಲವ್ ಮ್ಯಾರೇಜ್ ಬೆಟರಾ ಅರೇಂಜ್ ಮ್ಯಾರೇಜ್ ಬೆಟರಾ ಇದನ್ನ ಯೋಚನೆ ಮಾಡಿ ಹೇಳಿ ನಾವು ಯೋಚನೆ ಮಾಡೋದಂತ ಇಲ್ಲ, ಡೈರೆಕ್ಟ್ ಆನ್ಸರ್ ಮಾಡ್ಬೇಕು. ಹಾ ಲವ್ ಮ್ಯಾರೇಜ್. ನಿನಗೆ ನನಗೆ ಎರಡು ಎರಡೂ ಬೆಟರೇ ಯಾವ್ದಾದ್ರು ಒಂದ್ ಹೇಳ್ಬೇಕು ಒಂದ್ ಹೇಳಪ್ಪ. ನನಗೆ ಇವಾಗ ನಾನಾಗಿರೋದು ನೋಡಿದ್ರೆ ಲವ್ ಮ್ಯಾರೇಜ್ ಅಂತ ನನಗೆ ಅನ್ಸುತ್ತೆ. ಬಟ್ ಯೋಚನೆ ಮಾಡೋದು ನೋಡಿದ್ರೆ ನನ್ಗೆ ಎರಡು Equal. ಆಮೇಲೆ ಫಸ್ಟ್ ಹನಿಮೂನ್ ಎಲ್ಲಿಗೆ ಹೋದ್ರಿ ಹನಿಮೂನ್ಗೆ ಎಲ್ಲಿಗೆ ಹೋದ್ರಿ ಮಡಿಕೇರಿಗೆ. ಮಡಿಕೇರಿ 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 ಅಲ್ಲ, ಟ್ರೆಕ್ಕಿಂಗ್ಗೆ. ಫಸ್ಟ್ ದೇವಸ್ಥಾನ ಫಸ್ಟ್ ದೇವಸ್ಥಾನ ಹ್ಮ್ ಮನೆ ದೇವರು. ಮದುವೆ ಆಗಿದೆ ದೇವಸ್ಥಾನ ಸರಿ ಹಾಗೆ ನಾವು ಅವ್ರಿಗೊಂದಷ್ಟು ಫನ್ನಿಯಾಗೆಲ್ಲ ಕ್ವಶನ್ಸ್ ಕೇಳಿಕೊಂಡು ಆವಾಗ ಮದುವೆ ಆಗಿದ್ದು ಮೆಮೊರೀಸ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡ್ತಾಯಿದ್ವಿ ಅವರಿಗೆ. ಸರಿ ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಾರ ಎಲ್ಲ ಬದಲಾಯಿಸೋಣ ಅಂತ ಅಂದ್ಬಿಟ್ಟು ಸರಿ ಇಂಥ ಹಾರ ಎಲ್ಲ ತೊಗೊಬಂದಿದ್ರು. ಇದು ನಮ್ಮ ಐಡಿಯಾ ಅಂತೂ ಅಲ್ಲ, ನಾವು ಜಸ್ಟ್ ಕೇಕ್ ಕಟ್ ಮಾಡ್ಸೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ನಮ್ಮ ಮ್ಯಾನೇಜರ್ ಇಲ್ಲ ಹಾರ ಎಲ್ಲ ಬದಲಾಯಿಸೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾರ ಎಲ್ಲ ಬದಲಾಯಿಸೋಕ್ಕೆ ಅಂತ ಅಂದ್ಬಿಟ್ಟು ಹಾರ ಮತ್ತು ಇನ್ನು ಮುಂದಕ್ಕೆ ನೋಡಿ ರಿಂಗ್ ಎಲ್ಲ ತೊಗೊಂಬಂದಿದ್ರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅವ್ರಿಗೂ ಅರ್ಶಿನ ಕುಂಕುಮ ಎಲ್ಲ ಇಡೋಕ್ಕೆ ಹೇಳ್ತಾಯಿದ್ರು. ಅದಕ್ಕೆ ನಾನು ರೇಗಿಸ್ತಾ ಇದ್ದೆ, ಯಾಕೆ ಇವತ್ತು 1 ವರ್ಷದಲ್ಲಿ ಹಿಂದೆಗಡೆ ಎಲ್ಲ ಇಟ್ಟಿರಲಿಲ್ವ ಅರ್ಶಿನ ಕುಂಕುಮ ಎಲ್ಲ ಆಲ್ರೆಡಿ ಮರ್ತೋಗ್ಬಿಟ್ಟಿದ್ದೀರಾ, ವರ್ಷನೂ ಇದೇ ಥರ ಮಾಡಬೇಕಾ ಹೆಂಗೆ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ. ಸರಿ ಅಂತ ಅಂದ್ಬಿಟ್ಟು ಅವರು ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹಾರ ಎಲ್ಲ ಬದಲಾಯಿಸ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೊತಾಯಿದ್ರು. ಆ್ಯಕ್ಚುಲಿ ಇವ್ರದ್ದು ಲವ್ ಮ್ಯಾರೇಜು, ಬಟ್ ಲವ್ ಮ್ಯಾರೇಜು ಆಗಿ 1 ವರ್ಷ ಆಯಿತು. 1 ವರ್ಷ ಇದೇ ಥರ ಚೆನ್ನಾಗಿದ್ದಾರೆ, ಇನ್ನು ಮುಂದಕ್ಕೂ ಇದೇ ಥರ ಚೆನ್ನಾಗಿರಲಿ ಅಂತ ನಾವು ಎಲ್ಲ ವಿಶ್ ಮಾಡಿಬಿಟ್ಟು ಅವರು ನಮ್ಗೆ ಅದನ್ನೇ ಹೇಳ್ತಾಯಿದ್ರು. ಇವತ್ತು 1 ವರ್ಷದ ಹಿಂದೆಗಡೆ ಎಲ್ಲ ಯಾವ ಥರ ಸಿಚುವೇಶನ್ ಎಲ್ಲ ಫೇಸ್ ಮಾಡಿದ್ವಿ, ಯಾವ ಥರ ಮದುವೆ ಆದ್ರಿ, ಯಾವ ಥರ ಇಬ್ಬರು ಒಬ್ರಿಗೊಬ್ರು ಕನೆಕ್ಟ್ ಆಗಿ ಮಾತಾಡ್ಕೊಂಡ್ವಿ, ಯಾವ ಥರ ಸಿಕ್ಕಿದ್ವಿ, ಅದನ್ನೆಲ್ಲ ಹೇಳ್ತಾಯಿದ್ರು. ನಾವು ಅದನ್ನೆಲ್ಲ ಕೇಳ್ತಾ ಇದ್ವಿ. ನಮಗೂ ಒಂಥರ ಖುಷಿ ಆಗ್ತಿತ್ತು. ಏನಾಗಲಿ ಚೆನ್ನಾಗಿದ್ರೆ ಸಾಕಲ್ವಾ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ
ಬೋತ್ ಆಫ್ ಯು. ಓಪನ್ ಮಾಡಿಪ್ಪ. ಇಬ್ರಿಗೂ ಒಂದೊಂದು. ಸರಿ, ನಮ್ಮ ಮ್ಯಾನೇಜರು ಪ್ಲ್ಯಾನ್ ಮಾಡಿ ರಿಂಗ್ ಎಲ್ಲ ತಂದಿದ್ರು. ತುಂಬ ಒಳ್ಳೆ ಪ್ಲ್ಯಾನ್ ಮಾಡಿದರು. ನಿಜವಾಗ್ಲೂ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರಿಗೆ ಆ್ಯಕ್ಚುಲಿ ಎಂಗೇಜ್ಮೆಂಟ್ ಆಗಿರಲಿಲ್ಲ. ಯಾಕಂದ್ರೆ ಅವ್ರು ಲವ್ ಮ್ಯಾರೇಜ್ ಅಲ್ವಾ, ಏನೂ ಆಗೇ ಇರಲಿಲ್ಲ. ಶಾಸ್ತ್ರ ಪ್ರಕಾರ ಮದುವೆ ಆಗಿರಲಿಲ್ಲ, ಎಂಗೇಜ್ಮೆಂಟ್ ಆಗಿರಲಿಲ್ಲ, ಏನೂ ಇಲ್ಲ. ಅವ್ರಿಗೊಂಥರ ಫುಲ್ಲು ಖುಷಿ ಆಯಿತು. ಸರಿ, ಆ್ಯನಿವರ್ಸರಿಲೇ ಎಂಗೇಜ್ಮೆಂಟ್ ಮಾಡ್ಕೋತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆ ರೇಂಜಲ್ಲಿ ಅವರಿಬ್ಬರು ಎಂಗೇಜ್ಮೆಂಟ್ ಥರನೇ ಮಾಡ್ಕೊಂಡ್ರದನ್ನು. ಮಿನಿ ಎಂಗೇಜ್ಮೆಂಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಫುಲ್ಲೆಲ್ಲ ರಿಂಗೆಲ್ಲ ಇಟ್ಕೊಂಡು ಪೋಸೆಲ್ಲ ಕೊಟ್ಬಿಟ್ಟು ರಿಂಗೆಲ್ಲ ಒಬ್ರಿಗೊಬ್ರಿಗೆ ಹಾಕೋತಾಯಿದ್ರು. ಅವ್ರ ಖುಷಿಗಂತೂ ನಿಜವಾಗ್ಲೂ ಎಲ್ಬೇ ಇಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ತಾ ಮತ್ತೆ ಈ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸರಿ ಅಂತ ಎಲ್ಲ ಒಬ್ರಿಗೊಬ್ರಿಗೆ ರಿಂಗೆಲ್ಲ ಬದಲಾಯಿಸ್ಕೊಂಡು ನಾವು ಒಂದಷ್ಟೆಲ್ಲ ಕಾಲು ಎಳೆದು ನೋಡು ಆ್ಯನಿವರ್ಸರಿಲೇ ರಿಂಗ್ ಬದಲಾಯಿಸ್ಕೊತಾ ಇದ್ದೀರಾ ಅಂತ ಅಂದ್ಬಿಟ್ಟು ಒಂದಷ್ಟು ರೇಗಿಸ್ಕೊಂಡು ಅವ್ರಿಗೆ ಫನ್ನಿಯಾಗೆಲ್ಲ ಮಾತಾಡಿಕೊಂಡು ಆಮೇಲೆ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡ್ಸೋಕ್ಕೆ ನಾವು ಕೇಕೆಲ್ಲ ತಂದಿದ್ವಿ. ಆಮೇಲೆ ಸರಿ ಅವ್ರಿಗೂ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ವಿ. ನಾವು ಹಂಗಾದ್ರೂ ಈಗೆಲ್ಲ ಕೇಕ್ ಕಟ್ ಮಾಡಿ ನೆಕ್ಸ್ಟ್ ಇಯರ್ಗೆ ನಿಮ್ಮ ಮಗಳು ಯಾರಾದರೂ ಬಂದರೆ ಅದನ್ನೆಲ್ಲ ಕಿತ್ತಿ ಎಳೆದಿಟ್ಟಿರ್ತಾರೆ, ಆ ಥರ ನಾವು ಕೇಕ್ ಮಾಡ್ತಾಯಿದ್ವಿ, ರೇಗಿಸ್ತಾ ಇದ್ವಿ. ಏನಪ್ಪ ಅಂದರೆ ಅದು ಲವ್ ಮ್ಯಾರೇಜ್ ಆದರೂ ಆಗಿರಲಿ, ಅರೇಂಜ್ ಮ್ಯಾರೇಜ್ ಆಗಿರಲಿ, ಗಂಡ ಹೆಂಡತಿ ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ನಾವು ಇರ್ತೀವಲ್ಲ, ಅದೇ ಮೇನ್ ಇರೋದು. ಈಗ ಅರೇಂಜ್ ಮ್ಯಾರೇಜ್ ಮಾಡಿದ ತಕ್ಷಣ ಅವ್ರು ಚೆನ್ನಾಗಿದ್ಬಿಡ್ತಾರೆ, ಲವ್ ಮ್ಯಾರೇಜ್ ಆಗಿದ ತಕ್ಷಣ ಅವ್ರು ಚೆನ್ನಾಗಿರಲ್ಲ, ದೊಡ್ಡವ್ರನ್ನೆಲ್ಲ ಎದ್ರಕೊಂಡು ಮಾಡಿದ ತಕ್ಷಣ ಚೆನ್ನಾಗಿರಲ್ಲ ಅಂತ ಅಲ್ಲ. ಯಾರೇ ಆಗಲಿ, ಲವ್ ಮ್ಯಾರೇಜ್ ನಾವು ಗಂಡ ಹೆಂಡತಿ ಇಬ್ಬರು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡು ನಾವು ಬದುಕಾಗ್ಲೇ ಆ ಲವ್ ಮ್ಯಾರೇಜ್ಗಾರು ಆಗಲಿ ಅರೇಂಜ್ ಮ್ಯಾರೇಜ್ಗಾಗಲಿ ಒಂದು ಒಳ್ಳೆ ಹೆಸರು ಅಂತ ಬರೋದು. ಹಾಗೆ ನಾವು ಬದುಕು ತೋರಿಸ್ಬೇಕು. ಅದೇನು ಓದ್ಬೇಡ, ಹಂಗೆ ಕಟ್ ಮಾಡ್ಬಿಟ್ರೆ ಹಂಗೆ ಕಟ್ ಮಾಡಿ. ಅವ್ರು ಹಾಕ್ಸ್ಬೇಕು. ಓದ್ಬಾರ್ದಂತ ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂತ. ಹಾಕ್ಸ್ಬಾರ್ದು. ಬೆಳಗ್ಬೇಕು ನಾವು. ಸಾಂಗ್ ಯಾವ್ದಾದ್ರು ಹಾಕಿದ್ರೆ ಚೆನ್ನಾಗಿರುತ್ತೇನೋ ಅನ್ಕೋತೀನಿ. ಸಾಂಗ್ ಬೇಡ, ಸುಮ್ಮನೆ ರೀ, ಕಾಪಿರೈಟ್ ಬರುತ್ತೆ ಯೂಟ್ಯೂಬಲ್ಲಿ. ಹೌದು, ಕಾಪಿರೈಟ್ ಬರುತ್ತೆ. ಅದು ನೀವು ಡೈರೆಕ್ಟ್ ಆಗಿ ಓವರಾಲ್ ಇದು ಕೊಟ್ಟರೆ ಇಲ್ಲ ಸರ್, ಇದ್ರಲ್ಲೂ ಕೊಟ್ಬಿಟ್ರೆ ಬರುತ್ತೆ. ಎಲ್ಲ ಟ್ರಯಲ್ ನೋಡಾಕ್ಬಿಟ್ಟಿದ್ದೀನಿ ನಾನು, ಸಾಕಾಗ್ಬಿಟ್ಟಿದ್ದೀನಿ. ಯಾರು ಕೊಡೋದೈತಲ್ವ ಅದಕ್ಕೆ ಏನಾದ್ರು ರೀಸನ್ ಬಿಸಿ ಆಗ್ಬಿಟ್ಟಿದೆ. ಓಕೆ, ಮುಗುಲನಾಗೆ 9 ಗಂಟೆ ಆಗೋಯ್ತು. ಆಯ್ತು. ಹಂಗೆ ಇನ್ನೊಂದು ಸಲ ಹಂಗೆ. ಚೆನ್ನಾಗಿರುತ್ತೆ. ಕೊಡ್ತಾರೆ ಮೇಡಮ್. ಆ ಚಾಕ್ಲೇಟ್ ಇಟ್ಕೊಳ್ಳಿ. ಅದು ಫೋಟೋ ಅವ್ರು ಆ ಕಡೆ ತೆಗೆದ್ಬಿಟ್ಟಿದ್ದಾರೆ. ಸರಿಯಾಗಿ ನಾವು ಮತ್ತೆ ಅವ್ರಿಗೆ ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ ಅಂತೆಲ್ಲ ಹೇಳಿಬಿಟ್ಟು 106 ವರ್ಷ ಚೆನ್ನಾಗಿ ಬಾಳಿ ಅಂತ ಹೇಳಿ ಅದ್ರ ನೆಕ್ಸ್ಟ್ ಆದಮೇಲೆ ಅವರೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತರಿಸಿದ್ರು. ಸರಿ, ನಮಗೂ ತುಂಬ ಹೊಟ್ಟೆನೇ ಹಸ್ಬಿಟ್ಟಿತ್ತು, ಟೈಮ್ ಬೇರೆ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ. ಸರಿ, ಆ ಸ್ನ್ಯಾಕ್ಸ್ನೆಲ್ಲ ಎಲ್ಲರೂ ಒಬ್ರಿಗೊಬ್ರಿಗೆ ತೊಗೊಂಡು ಅಲ್ಲೇ ತಿಂತಾ ಮತ್ತೆ ನಮ್ಮದೊಂದಷ್ಟು ಮಾತುಕತೆ ಎಲ್ಲ ನಡೀತಾ ಇತ್ತು. ಹಂಗೆ ಹೀಗೆ ಇವತ್ತು ವರ್ಷದಲ್ಲೇ ಆಗಲಿ, ಅದು ಲವ್ ಮ್ಯಾರೇಜ್ ಆಗಿರಲಿ ಅರೇಂಜ್ ಮ್ಯಾರೇಜ್ ಆಗಿರಲಿ, ನಾವು ಯಾವ ಥರ ಗಂಡ ಹೆಂಡ್ತೀರು ಇರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಒಬ್ರಿಗೊಬ್ರಿಗೆ ಯಾವ ಥರ ಹೊಂದಾಣಿಕೆ ಮಾಡಿಕೊಂಡು ಯಾವ ಥರ ಜೀವನ ಮಾಡ್ತೀವೋ ಆವಾಗ ಆ ಲೈಫ್ ಚೆನ್ನಾಗಿರುತ್ತೆ. ಈಗ ಲವ್ ಮ್ಯಾರೇಜ್ ಆದವರೆಲ್ಲ ಈ ಥರ ಅರೇಂಜ್ ಮ್ಯಾರೇಜ್ ಆದವರೆಲ್ಲ ನಾವು ನೋಡಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ನಾವು ನೋಡದೆ ಅವ್ರು ಮಾಡ್ಕೊಂಡ್ರೆ ತುಂಬ ಇದಾಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ನಾವು ಯಾವಾಗ ಗಂಡ ಹೆಂಡ್ತೀರು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡು ನಾವು ಜೀವನ ಮಾಡೋಕ್ಕೆ ಶುರು ಮಾಡ್ತೀವೋ ಆವಾಗ ಯಾವುದು ಅಷ್ಟೊಂದೇನು ಇಶ್ಯೂನೇ ಆಗಲ್ಲ. ನಾವು ಅವಳಿಗೆ ಅದೇ ಥರ ಹೇಳ್ತಾ ಇದ್ವಿ. ಅವಳು ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಸರಿ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಚೆನ್ನಾಗಿ ತಿನ್ಕೊಂಡು, ನನಗೆ ಬೇರೆ ಫುಲ್ ಹೊಟ್ಟೆ ಎಷ್ಟಿತ್ತು. ಸರಿ, ಕೊಟ್ಟಿದ್ದೆ ತಡ ತಿನ್ಕೊಂಡು ಸೆಲ್ಫಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು, ಈ ಥರ ಐಡಿಯಾ ಎಲ್ಲ ಫುಲ್ ನಮ್ಮ ಲೇಡೀಸ್ಗೆ ಅಲ್ವಾ ಬರೋದು. ನೋಡಿ, ಅವ್ರು ಕೊಳ್ಳಕ್ಕಿದ್ದಾರೆ ಅಂತ ಅಂದ್ಬಿಟ್ಟು ಚೇರ್ ಮೇಲೆ ನಿಂತ್ಕೊಂಡು ಫುಲ್ಲು ಕವರ್ ಆಗ್ತಿಲ್ಲ ಅಂತ ಚೇರ್ ಮೇಲೆ ನಿಂತ್ಕೊಂಡು ಸೆಲ್ಫಿ ತೊಗೋತಾಯಿದ್ರು. ಹಾಗೆ ಎಲ್ಲ ಸೆಲ್ಫಿ ಫೋಟೋಸ್ ಎಲ್ಲ ತೊಗೊಂಬಿಟ್ಟು ಅದಾದಮೇಲೆ ನಾನು ಟೈಮ್ ಆಗಿದೆ ಹೊರಡಬೇಕು ಅಂತ ಅಂದ್ಬಿಟ್ಟು ಹೊರಡೋಣ ಅಂತ ಹೊರಡ್ತಾ ಇದ್ದೆ. ಒಳ್ಳೆ ದೇವ್ರು ಬಂದಿರೋರ ಥರ ಎಲ್ಲ ಕುಂಕುಮ ತೊಗೋತಾ ಇದ್ದೆ ನಾನು, ಯಾಕಂದರೆ ಫುಲ್ ಟೈಮ್ ಆಗಿಬಿಟ್ಟಿತ್ತು, ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಆ ರೇಂಜಲ್ಲಿ ಫುಲ್ ಟೈಮ್ ಆಗಿಬಿಟ್ಟಿತ್ತು. ಸರಿ, ಕುಂಕುಮ ಎಲ್ಲ ತೊಗೊಂಡು ನಾನು ಇವರು ಇಬ್ಬರನ್ನೂ ತೊಗೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಆಮೇಲೆ ಮತ್ತೆ ಏನಪ್ಪ ಅಂದರೆ ಈ ವಿಡಿಯೋದಲ್ಲೆಲ್ಲ ಫುಲ್ಲು ನಮ್ಮ ಕಪಲ್ಸೇ ಇದ್ದಾರೆ, ಏನು ಅಂದ್ಕೋಬೇಡಿ. ನಮ್ಮ ಕಪಲ್ಸ್ಗೆಲ್ಲರೂ ವಿಶ್ ಮಾಡಿ ಕಮೆಂಟ್ ಮಾಡಿ, ಓಕೆನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ.